ವೆಲ್ಕಮ್ ಟು ದ ಸೆಷನ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಈ ಸೀರೀಸ್ ಅಲ್ಲಿ ವೆರಿಫಿಕೇಶನ್ ಪ್ರೋಸೆಸ್, KPSC ಯಾವ ತರ ವೆರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಮತ್ತೆ ವೆರಿಫಿಕೇಶನ್ ಯಾವಾಗ ಇರುತ್ತೆ ಅದನ್ನು ನಾವು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಆಸ್ ವೆಲ್ ಆಸ್ ಅಂಡ್ ದ ಪ್ರೊವಿಷನಲ್ ಲಿಸ್ಟ್, ದ ಥರ್ಡ್ ಪಾಯಿಂಟ್, ದಿಸ್ ಥಿಂಗ್ ಆಲ್ಸೋ ವಿ ವಿಲ್ ಅಂಡರ್ಸ್ಟ್ಯಾಂಡ್. ಸೊ this video is not just made entirely for the CTI, but ಯಾರೇ ಆಗ್ಲಿ ಯಾರೇ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟ್ ಆಗಿರ್ತಾರಲ್ವಾ, so for the verification for the KPSC, this would be very helpful. If you know these things, so kindly you can skip. Otherwise, please watch from the start to till end, and if required, kindly make a note of it so that you will remember for most of the time till you clear the exam. So that's it. That is our intention. So without much delay, we would like to start the session. I would be sharing some of the valuable information to the screen. So hope the screen is visible. So yeah. So what is the most important point of today's discussion? Yes, of course, you might be guessing in your mind, that is checklist. Checklist na most first now discuss ಮಾಡೋಣ. Very important point ಅಲ್ವಾ, ಯಾಕಂದ್ರೆ ಈ ಥಿಂಗ್ಸ್ ನ ನೀವು ಕ್ಯಾರಿ ಮಾಡ್ಬೇಕಾಗುತ್ತೆ. ಸೊ ಯು ನೀಡ್ ಟು ಕ್ಯಾರಿ ಒರಿಜಿನಲ್ ಅಲಾಂಗ್ ವಿತ್ ಇಟ್ ಮೀನ್ಸ್ 3 ಸೆಟ್ಸ್. ಸೊ 3 ಸೆಟ್ಸ್, ಅದರಲ್ಲಿ ಒಂದು ಒರಿಜಿನಲ್ ಕಾಪಿ ಅಂಡ್ 2 ಸೆಟ್ಸ್ ಆಫ್ ಜೆರಾಕ್ಸ್. ಇವಷ್ಟು ನೀವು ಕ್ಯಾರಿ ಮಾಡ್ಬೇಕಾಗಿರುತ್ತೆ. ಒಂದು KPSC ಅವ್ರ ಹತ್ರ ಹೋಗುತ್ತೆ, ಇನ್ನೊಂದು ಯು ಕ್ಯಾನ್ ಕೀಪ್ ದೆಮ್. ದಿಸ್ ಇಸ್ ಕಾಲ್ಡ್ ಅ ಸ್ಟೂಡೆಂಟ್ ಕಾಪಿ. ಸೊ ದಿಸ್ ಶುಡ್ ಬಿ ಬ್ರಾಟ್ ಅಂಡ್ ಕೆಪ್ಟ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸಸ್. ಒರಿಜಿನಲ್ ಕಾಪಿ ಜಸ್ಟ್ ಚೆಕ್ ಮಾಡ್ತಾರೆ, ಮತ್ತೆ ನೀವು ತಗೊಂಡ್ ಬರ್ಬೋದು ಅದು. ಸೊ ಮತ್ತೆ ವೆರಿಫಿಕೇಶನ್ ಡೇಟ್ ಯಾವಾಗಿರುತ್ತೆ, ಯಾವ 1:3 ಕ್ಯಾಂಡಿಡೇಟ್ಸ್ ನ KPSC ಅವ್ರು ಕರೀತಾರೆ, ಅದು ನಾವು ಚರ್ಚೆ ಮಾಡೋಣ. ಮತ್ತೆ ಪ್ರೊವಿಷನಲ್ ಲಿಸ್ಟ್ ಅನೌನ್ಸ್ ಮಾಡಿದ್ರೆ ಏನೇನ್ ಅಂಶ ಕನ್ಸಿಡರ್ ಮಾಡ್ತಾರೆ ಇಲ್ಲಿ, ಸೊ ಅದು ಒಂದ್ ಫ್ಯೂ ಪಾಯಿಂಟ್ಸ್ ಇದಾವೆ, ಅದ್ರ ಬಗ್ಗೆ ನಾನು ಇಲ್ಲಿ ಹೇಳ್ತೀನಿ. ಸೊ ದಿಸ್ ಇಸ್ ದ ಓವರ್ ಆಲ್ ಪಿಕ್ಚರ್ ಅಬೌಟ್ ವಾಟ್ ವಿ ಆರ್ ಗೋಯಿಂಗ್ ಟು discuss in coming 4-5 minutes. Okay, so not much time I'm gonna take your time here. So ಈಗ ಡಾಕ್ಯುಮೆಂಟ್ ಬಂದಾಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಾವು ತಗೊಂಡೋಗ್ಬೇಕು. 2 ಸೆಟ್ಸ್ ಆಫ್ ಜೆರಾಕ್ಸ್ ಐ ಟೋಲ್ಡ್ ಯು, ಅಂಡ್ ಸೆಲ್ಫ್ ಅಟೆಸ್ಟ್ ಆಗಿರ್ಬೇಕು. ಸೆಲ್ಫ್ ಅಟೆಸ್ಟ್ ಅಂದ್ರೆ ನೀವು ಈಚ್ ಅಂಡ್ ಎವ್ರಿ ಜೆರಾಕ್ಸ್ ಕಾಪಿ ಮಾಡಿರ್ತೀರಲ್ಲ, ಅದ್ರಲ್ಲಿ ನಿಮ್ಮ ಸಿಗ್ನೇಚರ್ ಆಗಿರ್ಬೇಕು. ಸೊ ದಟ್ ಯು ರಿಮೆಂಬರ್, ದಟ್ ಇಸ್ ಸೈನ್ ಮಾಡಿರ್ಬೇಕು. ಸೊ ದಟ್ ಈಸ್ ದಿ ಅಟೆಸ್ಟೆಡ್ ಕಾಪಿ. ಮತ್ತೆ 10th and 12th ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ಒರಿಜಿನಲ್ ಅಲಾಂಗ್ ವಿತ್ ದಿ ಜೆರಾಕ್ಸ್ ಕಾಪೀಸ್. ಓಕೆ, ಡಿಗ್ರಿ ಸರ್ಟಿಫಿಕೇಟ್ಸ್, ಡಿಗ್ರಿ ಅಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿರ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್. ಮತ್ತೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇರುತ್ತಲ್ವಾ, ಅದನ್ನು ತಗೊಂಡೋಗಿ, ಅಥವಾ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಕ್ರಿಪ್ಟ್ ಇವಷ್ಟು ತಗೊಂಡೋಗ್ಬೇಕಾಗುತ್ತೆ KPSC ಹತ್ರ ಒರಿಜಿನಲ್. ಸೊ ಮತ್ತೆ ಕೆಲವೊಬ್ರು 3 years ಕೋರ್ಸ್ ಮಾಡಿರ್ತಾರೆ, 4 years ಕೋರ್ಸ್ ಮಾಡಿರ್ತಾರಲ್ಲ, ಅಂದ್ರೆ 3 years ಮಾಡಿರೋ 6 ಸೆಮಿಸ್ಟರ್ ಇರ್ತದೆ, ಅಥವಾ 8 ಸೆಮಿಸ್ಟರ್ ಇರ್ತದೆ 4 years ಮಾಡಿರೋರಿಗೆ. ಈ ಸೆಮಿಸ್ಟರ್ ಮಾರ್ಕ್ಸ್ ನೀವು ತಗೊಂಡ್ ಹೋಗ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇಫ್ ದೇ ಹ್ಯಾವ್ ಲಾಸ್ಟ್ ಇಟ್, ಪ್ಲೀಸ್ ಗೆಟ್ ಇಟ್ ಫ್ರಮ್ ದಿ ಕಾಲೇಜ್ ಆರ್ ದಿ ಯೂನಿವರ್ಸಿಟಿ ಅಥವಾ ಕಾಲೇಜ್ ಕಡೆ ನೀವು ಅದನ್ನ ಪಡಿಬಹುದು, ಮಾರ್ಕ್ಸ್ ಕಾರ್ಡ್ ನ ಪಡಿಬಹುದು. ಅದನ್ನ ತಗೊಂಡೋಗಿ ವಿತ್ ಜೆರಾಕ್ಸ್ ಆಲ್ಸೋ. ಓಕೆ, ದೆನ್ ಕಮಿಂಗ್ ಟು ರಿಸರ್ವೇಶನ್ ಕ್ಲೈಮ್ ಮಾಡೋರು, ಸೊ 2A 2B 3A 3B ಈ ತರ ಡಿಫ್ರೆಂಟ್ ಕಾಸ್ಟ್ ಬೇಸ್ಡ್ ರಿಸರ್ವೇಶನ್ ಇದೆಯಲ್ವಾ, ಅಂತವರು 2 ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಿ. ಸಪೋಸ್ ಒಂದು ರಿಸರ್ವೇಶನ್ ಏನಿರುತ್ತೆ, 5 years ವ್ಯಾಲಿಡಿಟಿ ಇರುತ್ತೆ, ಇಶ್ಯೂಡ್ ಬೈ ತಹಸೀಲ್ದಾರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ. ಸೊ ಅಲ್ಲಿ ನೀವು ಡೇಟ್ ನೋಡ್ಕೊಳ್ಳಿ. ಇನ್ ಕೇಸ್ ಅದು ಡೇಟ್ ವ್ಯಾಲಿಡ್ ಇದ್ರೆ, ಇನ್ನ ನಿಮ್ಮ ವೆರಿಫಿಕೇಶನ್ ಡೇಟ್ ತನ ಇನ್ನ ಅದು ವ್ಯಾಲಿಡ್ ಇದ್ರೆ, ಸೊ ದಟ್ ಯು ಕ್ಯಾನ್ ಟೇಕ್ that and give it to KPSC. in case ಈಗ ಆಲ್ರೆಡಿ ಎಕ್ಸ್ಪೈರ್ಡ್ ಆಗಿದೆ, ಅದು ಇನ್ವ್ಯಾಲಿಡ್ ಆಗಿದೆ, ವ್ಯಾಲಿಡಿಟಿ ಎಂಡ್ ಆಗಿದೆ, ಆ ಟೈಮಲ್ಲಿ ಯು ನೀಡ್ ಟು ಗೆಟ್ ಇಟ್ ರಿನ್ಯೂಡ್. ಇಟ್ಸ್ ಬೆಟರ್ ಆಲ್ವೇಸ್ ಕೀಪ್ ದಿಸ್ ಸರ್ಟಿಫಿಕೇಟ್ ರಿನ್ಯೂಡ್ ವಿತ್ ಯು, ಸೊ ದಟ್ ಇವು ಎರಡು ನೀವು ಕೊಡ್ಬೇಕಾಗುತ್ತೆ. ಅಲ್ಲಿ ಜಸ್ಟ್ ನಾನು ಹಳೇದ್ ಕೊಡ್ತೀನಿ, ಯಾಕಂದ್ರೆ ನಾನು ಅಪ್ಲಿಕೇಶನ್ ಹಾಕಿರೋದೇ ಹಳೆ ಕಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ. No, it is not like that. You need to get it renewed and you have to submit both these copies. Otherwise, your reservation is not considered. Please take this point very carefully. So, ಮತ್ತೆ ಈಗ NOC ಅಂದ್ರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ, ಎಸ್ಪೆಷಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಿರ್ತಾರೆ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಅಲ್ಲಿ, ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಲಿ, ಅಲ್ಲಿ ಅವರು ಆ ಡಿಪಾರ್ಟ್ಮೆಂಟ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹೆಡ್ ಕಡೆಯಿಂದ NOC ನ ಪಡಿಬೇಕಾಗುತ್ತೆ.
ಸೊ ಪ್ರೈವೇಟ್ ಎಂಪ್ಲಾಯೀಸ್ಗೆ ಯಾವುದೇ ತರ NOC ಇಲ್ಲ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಲ್ಲ, ಅವರು ಇದನ್ನ ಸ್ಕಿಪ್ ಮಾಡ್ಬೋದು. ಸೊ ಮತ್ತೆ ಎಗೇನ್ ರೆಸಿಡೆನ್ಷಿಯಲ್ ಬೇಸಿಸ್ ಮೇಲೆ ನೀವು ರಿಸರ್ವೇಶನ್ ಕ್ಲೈಮ್ ಮಾಡ್ತಿದ್ರೆ HK ಅಥವಾ ರೂರಲ್ ಮೀಡಿಯಂ ಇದಿದ್ರೆ ನೀವು ಅದನ್ನು ಅಷ್ಟೇ ಒನ್ ಟೈಮ್ ನೀವು ಮಾಡಿಸಿದ್ರೆ ಸಾಕಿದು HK ಸರ್ಟಿಫಿಕೇಟ್, ಅದೇ ಲೈಫ್ ಲಾಂಗ್ ವ್ಯಾಲಿಡ್ ಇರುತ್ತೆ. ರೂರಲ್ ಸರ್ಟಿಫಿಕೇಟ್ ಅಷ್ಟೇ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಇಫ್ ಎನಿ ಅದರ್ ಸರ್ಟಿಫಿಕೇಟ್ ಯು ಹ್ಯಾವ್ PH ಇದ್ರೆ ಅಥವಾ ನಿಮ್ಮಲ್ಲಿ ಬೇರೆ ಯಾವುದೇ ರಿಸರ್ವೇಶನ್, ನೀವು ಎಕ್ಸ್ ಆರ್ಮಿ ಆಗಿರ್ಬೋದು, ಯಾವುದೇ ರಿಸರ್ವೇಶನ್ ನೀವು ಕ್ಲೈಮ್ ಮಾಡುತ್ತಿದ್ರೆ ಅದನ್ನ ಒರಿಜಿನಲ್ ಕಾಪಿ ತಗೊಂಡೋಗಿ KPSC ಹತ್ರ. Okay, then 4 passport photos are very important. You need to carry them, and application and hall ticket. ಯಾಕೆ application ನಾನು ಹೇಳ್ತೀನಿ, because that is a proof that you are the candidate, the result or list ಅಲ್ಲಿ 1:3 list ಅಲ್ಲಿ ನೀವೇ ಇದ್ದೀರಂತ ಒಂದು proof, and along with that hall ticket is very important. So usually ಎಲ್ಲೋ ಗಾಳಿಗೆ ತೂರಿರ್ತೀರಾ ಬಹಳಷ್ಟು ಸ್ಟೂಡೆಂಟ್ಸ್, ಅದಕ್ಕೆ KPSC ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಅಲ್ಲಿ ಸ್ಟೂಡೆಂಟ್ ಲಾಗಿನ್ ಇರುತ್ತೆ, ಕ್ಯಾಂಡಿಡೇಟ್ ಲಾಗಿನ್. ಸೊ ಅಲ್ಲಿ ಲಾಗಿನ್ ಆಗಿದ ತಕ್ಷಣ ನಿಮ್ಗೆ ಅಲ್ಲಿ ಅಪ್ಲೈಡ್ ಪೋಸ್ಟ್ ಅಂತ ಇರುತ್ತೆ. ಸೊ ವಾಟ್ ಎವರ್ ದ ಅಪ್ಲೈಡ್ ಪೋಸ್ಟ್ ವಿಲ್ ಬಿ, ಸಪೋಸ್ CTA ಅಪ್ಲೈ ಮಾಡಿರ್ತೀರಲ್ಲ, ಅಲ್ಲಿ ಹೋಗಿ ನೀವು ಏನ್ ಮಾಡಿ CTA ನ ಕ್ಲಿಕ್ ಮಾಡಿ. ಸೊ ಅಲ್ಲಿ ಹೋದ್ಮೇಲೆ ನೀವು CTA ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಹಾಲ್ ಟಿಕೆಟ್ ಇಲ್ಲ ಅಂದ್ರೂ ಯು ಕ್ಯಾನ್ ಡೌನ್ಲೋಡ್ ದ ಹಾಲ್ ಟಿಕೆಟ್ ಅಂಡ್ ಗೆಟ್ ಇಟ್ ಸೆಲ್ಫ್ ಅಟೆಸ್ಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ 2 process. And address ಗೋಸ್ಕರ ನೀವು you need to produce a proof of address, that is you can give Aadhaar card or PAN or voter ID. So this is a must, because address ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಸೊ ಬಿಫೋರ್ ದಟ್, ಸೊ ದಿಸ್ ಇಸ್ ದ KPSC ಇವಷ್ಟು ಮಾಡುತ್ತೆ. ಅದಾದ್ಮೇಲೆ ಪ್ರಾವಿಷನಲ್ ಲಿಸ್ಟ್ ಕೊಡುತ್ತೆ. ಸೊ ಪ್ರಾವಿಷನಲ್ ಲಿಸ್ಟ್ ಅಲ್ಲಿ ಕೆಲವೊಬ್ರು 1:3 ಅಲ್ಲಿ ಬಹಳಷ್ಟು ಜನ ಕ್ಯಾಂಡಿಡೇಟ್ ಮಿಸ್ ಆಗಿರ್ತಾರೆ. ಕೆಲವೊಬ್ರು ಬೇರೆ ಎಕ್ಸಾಮ್ಸ್ ಅಲ್ಲಿ ಪ್ರಿಪೇರ್ ಬಿಸಿ ಆಗಿರ್ತಾರೆ. ಕೆಲವೊಬ್ರು ಇನ್ನೂ ಒಳ್ಳೆ ಹುದ್ದೆಗೆ ಆಕರ್ಷಿರ್ತಾರೆ, ಅಂತವ್ರು ಬರಲ್ಲ ಈ ಎಕ್ಸಾಮ್ಗೆ. ಸೊ ಅದು ಒಂದು ಕ್ರೈಟೀರಿಯಾ ತಗೊಂಡು ಮತ್ತೆ ಮೆರಿಟ್ ನ ಕನ್ಸಿಡರ್ ಮಾಡ್ತಾರೆ. ಮೆರಿಟ್ ಈಸ್ ಆಲ್ವೇಸ್ ಕನ್ಸಿಡರ್. ಓಕೆ, ಮೆರಿಟ್ ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಅನೌನ್ಸ್ ಮಾಡಿದೆ. So provisional is almost the final list, but almost, okay, not the same, almost ಅಂತ ಹೇಳ್ತಿದ್ದೀನಿ. ಓಕೆ, ಸೊ ಪ್ರೊವಿಷನಲ್ ಲಿಸ್ಟ್ ಆದ್ಮೇಲೆ ಇನ್ನೊಂದು ಫೈನಲ್ ಲಿಸ್ಟ್ ಬರುತ್ತೆ. ಫೈನಲ್ ಲಿಸ್ಟ್ ಅಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ. ಸಪೋಸ್ ಇನ್ ಕೇಸ್ ಯಾರನ್ನ ಕ್ಯಾಂಡಿಡೇಟ್ಸ್ ಇವನ್ ವೆರಿಫಿಕೇಶನ್ ಆದ್ಮೇಲೆನು ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಆ ಹುದ್ದೆ ಜಾಯಿನ್ ಆಗಕ್ಕೆ, ಅಥವಾ ಬೇರೆ ಆಲ್ರೆಡಿ ಒಳ್ಳೆ ಪೊಸಿಷನ್ ಅಲ್ಲಿ ಜಾಯಿನ್ ಆಗಿರ್ತಾರೆ. ಸೊ ಫೈನಲ್ ಲಿಸ್ಟ್ ಬರೋದಕ್ಕೂ ಪ್ರೊವಿಷನಲ್ ಲಿಸ್ಟ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಾಟ್ ದಟ್ ಮಚ್ ಟೈಮ್, ಅಟ್ ಲೀಸ್ಟ್ 1 week ತಗೊಂತಾರೆ. ಯಾಕಂದ್ರೆ ದೇ ವಿಲ್ ಟೇಕ್ ಸಮ್ ಆಫ್ ದ ರಿಕ್ವಿಸಿಷನ್ ರಿಕ್ವೆಸ್ಟ್ ಲೆಟರ್ ಅಂತಾನು ಹೇಳ್ತಾರೆ. ಸೊ ಆ ಕೆಲವೊಬ್ರು ಕ್ಯಾಂಡಿಡೇಟ್ ಏನ್ ಮಾಡ್ತಾರೆ, ಸೊ ಸಚ್ ಅಂಡ್ ಸಚ್ ಕ್ಯಾಂಡಿಡೇಟ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಜಾಯಿನ್, ಸೊ ಪ್ಲೀಸ್ ಕನ್ಸಿಡರ್ ಅವರ್ ನೇಮ್, ಪ್ಲೀಸ್ ವಿತ್ಡ್ರಾ ದ ನೇಮ್ ಅಂತ ಅವರು ರಿಕ್ವೆಸ್ಟ್ ಕೊಟ್ಟು ವಿತ್ಡ್ರಾ ಮಾಡ್ಕೊಂತಾರೆ. ಸೊ ಆ ತರನು ಆಗೋ ಚಾನ್ಸಸ್ ಇರ್ತದೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಫೈನಲ್ ಲಿಸ್ಟ್ KPSC ಕಡೆಯಿಂದ ಫೈನಲ್ ಲಿಸ್ಟ್ ಬರುತ್ತೆ. ಸೊ ದಟ್ ಈಸ್ ದ ಜಾಬ್ ಆಫ್ ದ KPSC. ಇಷ್ಟಕ್ಕೆ KPSC ಅವರು ಸೀಮಿತ. ಅಂದ್ರೆ ಎಕ್ಸಾಮ್ ಮಾಡೋದು ಮತ್ತೆ ರಿಸಲ್ಟ್ ಬಿಡೋದು. ರಿಸಲ್ಟ್ ಇಸ್ ಫೈನಲ್ ರಿಸಲ್ಟ್. ಫೈನಲ್ ಲಿಸ್ಟ್ ಈ ರಿಸಲ್ಟ್ ಬಿಟ್ಟ ಮೇಲೆ KPSC ಯಾವುದೇ ತರ ಪೋಸ್ಟಿಂಗ್ ಆಗ್ಲಿ, ಯಾವುದೇ ತರ ಆರ್ಡರ್ ಕಾಪಿ ಆಗ್ಲಿ, ಯಾವುದೇ ತರ ಬೇರೆ ಏನೇ ಇದಿದ್ರು, ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ಯುವರ್ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅಷ್ಟೇ. ಓಕೆನಾ? ಇದಾದ್ಮೇಲೆ ನಿಮ್ಮ ಫೈನಲ್ ಲಿಸ್ಟ್ ಆದ್ಮೇಲೆ ಈ ಫೈನಲ್ ಲಿಸ್ಟ್ ಏನಾಗುತ್ತೆ, ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹೋಗುತ್ತೆ. ಇದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗುತ್ತೆ, ಅಥವಾ ವೆಟರ್ನರಿ ಇದ್ರೆ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಹೋಗುತ್ತೆ, ಅಗ್ರಿಕಲ್ಚರ್ ಇದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆ ಹೋಗುತ್ತೆ. ಸೊ ಈ ತರ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ ಕಡೆ ಏನಾಗುತ್ತೆ, ಈ ಲಿಸ್ಟ್ ನ ಕಳಿಸ್ತಾರೆ. ಅವರು ಸಿಂಧುತ್ವ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಏನಿದು ಸಿಂಧುತ್ವ ಪ್ರೋಸೆಸ್ ಅಂದ್ರೆ, ಸೊ ಆಕ್ಚುಲಿ ಸಿಂಧುತ್ವ ಅಂದ್ರೆ ದಿಸ್ ಅ ಕೈಂಡ್ ಆಫ್ ಅಗೇನ್ ದಿ ದಿ ವೆರಿಫಿಕೇಶನ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಸೈಡ್. ಸೊ ಡಿಪಾರ್ಟ್ಮೆಂಟ್ ಅವರು ಒಂದು ಮೆಡಿಕಲ್ ಪೋಸ್ಟ್ ಮುಖಾಂತರ ನಿಮಗೆ ಅಡ್ರೆಸ್ ನೀವು ಯಾವ್ದು ಕೊಟ್ಟಿರ್ತೀರ ಅದು ನಿಮ್ಗೆ ಲೆಟರ್ ಕಳಿಸ್ತಾರೆ. ಸಚ್ ಅಂಡ್ ಸಚ್ ಪ್ಲೇಸ್ ಯು ಆರ್ ಸಪೋಸ್ ಟು ಗೋ ಫಾರ್ ದಿ ಮೆಡಿಕಲ್ ಟೆಸ್ಟ್ ಅಂತ. ಸೊ ಅಲ್ಲಿ ನೀವು ಮೆಡಿಕಲ್ ಟೆಸ್ಟ್ ಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನೀವು ನಿಮ್ಗೆ ಯಾರೇ ನಿಮ್ ಏರಿಯಾದಲ್ಲಿ ಪೋಸ್ಟ್ ಮ್ಯಾನ್ ಇರ್ತಾನಲ್ಲ, ಅವ್ನ ನಂಬರ್ ತಗೊಂಡ್ ಇಟ್ಕೊಳ್ಳಿ. ಇನ್ ಕೇಸ್ ಯಾವುದೇ ಲೆಟರ್ ಆಗ್ಲಿ ನಿಮ್ ಅಲ್ಲಿ ರೀಚ್ ಆಗಿದ ತಕ್ಷಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಪಡಿಬಹುದು. ಸ್ಟೂಡೆಂಟ್ಸ್ ಅಲ್ಲಿ ಕೋಆರ್ಡಿನೇಷನ್ ಇದ್ರೆ, ಸೊ ಯು ಕ್ಯಾನ್ ಗೆಟ್ ದ ಇನ್ಫಾರ್ಮೇಶನ್. ಸಪೋಸ್ ನಿಮ್ಮ ಫ್ರೆಂಡ್ಸ್ ಬೇರೆಯವ್ರಿಗೆ ಲೆಟರ್ ಸಿಕ್ಕಿದ್ರೆ, ಮೆಡಿಕಲ್ ಲೆಟರ್, ಸೊ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಆಲ್ರೆಡಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. ವೆರಿಫಿಕೇಶನ್ ಮತ್ತೆ ಟಿಲ್ ಎಂಡ್ ಪೋಸ್ಟಿಂಗ್ ಆಗೋ ತನಕ ಆ ಗ್ರೂಪ್ ಇರುತ್ತೆ. ಐ ವಿಲ್ ಬಿ ಹೆಲ್ಪಿಂಗ್ ದೆಮ್. ಸೊ ಪ್ಲೀಸ್ ಜಾಯಿನ್. ಐ ವಿಲ್ ಬಿ ಪೋಸ್ಟಿಂಗ್ ದ ಲಿಂಕ್ ಇನ್ ದಿ ಡಿಸ್ಕ್ರಿಪ್ಷನ್.
ದೆನ್ ಅಗೇನ್ ಪೊಲೀಸ್ ವೆರಿಫಿಕೇಶನ್ಗೂ ಅಷ್ಟೇ, ಕೆಲವೊಮ್ಮೆ ಪೊಲೀಸ್ ವೆರಿಫಿಕೇಶನ್ಗೂ ಅಷ್ಟೇ ನಿಮ್ ಲೆಟರ್ ಬಂದಿರುತ್ತೆ, ಬಟ್ ನೀವು 2-3 ವೀಕ್ಸ್ ಆದ್ರೂ ಅಲ್ಲಿ ನಿಮ್ಗೆ ಯಾವುದೇ ತರ ಮಾಹಿತಿ ಸಿಗಲ್ಲ. ಸೊ ಬಿಕಾಸ್ ಪೊಲೀಸ್ ವಿಲ್ ಬಿ ವೆರಿ ಬಿಸಿ ಇನ್ ದೇರ್ ಓನ್ ಡ್ಯೂಟೀಸ್, ರೈಟ್? ಸೊ ಹಾಗಾಗಿ ನೀವು ಫಾಲೋ ಅಪ್ ಮಾಡ್ಬೇಕಾಗುತ್ತೆ. ನಾನು ಇಲ್ಲಿ ಬರ್ದಿದ್ದೀನಿ, ಸೊ ಅದು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಕೆಲವೊಮ್ಮೆ ಅಡ್ರೆಸ್ ನೀವು ಇಂಟೀರಿಯರ್ ಕೊಟ್ಟಿರ್ತೀರಾ, ಪೋಸ್ಟ್ ಅಲ್ಲಿ ರೀಚ್ ಆಗೋ ತನಕ ಬಹಳಷ್ಟು 2-3 ಡೇಸ್ ಆಗ್ಬಿಡುತ್ತೆ. ಸೊ ಅಂತ ಟೈಮಲ್ಲಿ ನಿಮ್ ಜಾಯ್ನಿಂಗು ಲೇಟ್ ಆಗ್ಬಿಡುತ್ತೆ. ಸೊ ಅದನ್ನ ಕೇರ್ಫುಲ್ಲಿ ನೀವು ಕನ್ಸಿಡರ್ ಮಾಡಿ, ಸೊ ದಟ್ ಐ ವಿಲ್ ಬಿ ಹೆಲ್ಪಿಂಗ್ ಯು. ಸೊ ದೆನ್ ಅಗೇನ್ ವೆರಿಫಿಕೇಶನ್ ಇನ್ನೊಂದು ಪಾರ್ಟ್ ಇರುತ್ತೆ. ಅದರಲ್ಲಿ ಸಿಂಧುತ್ವದಲ್ಲಿ ಮೇನ್ ನೀವು ಕಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಏನೇನು ಕೊಟ್ಟಿರ್ತೀರಲ್ಲ, ಅದು ಯಾವ ತರ ವೆರಿಫಿಕೇಶನ್ ಆಗುತ್ತಂದ್ರೆ, ಆಕ್ಚುಲಿ ದೀಸ್ ಥಿಂಗ್ಸ್ ಆರ್ ವೆರಿ ಯುನೋ sensitive and very confidential. Still, with my experience, I am sharing this. ಸೊ ಇದು ಮೇನ್ ನೀವು ಕಾಸ್ಟ್ ಬೇಸ್ಡ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ರೆ, ಅಲ್ಲಿ ಮೊದಲು ದ ಲೋಯೆಸ್ಟ್ ಪಾರ್ಟ್ ಆಫ್ ದಿ ಬ್ಯೂರೋಕ್ರಸಿ ಅಂತ ಹೇಳ್ಬೋದು ವಿಲೇಜ್ ಅಕೌಂಟೆಂಟ್. ವಿಲೇಜ್ ಅಕೌಂಟೆಂಟ್ ಹೋಗಿ ನಿಮ್ಮ ರೆಸಿಡೆಂಟ್ ಏರಿಯಾನ ಹೋಗಿ ವೆರಿಫೈ ಮಾಡ್ತಾನೆ, ವೆದರ್ ದಟ್ ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಈಸ್ ಬಿಲಾಂಗ್ಸ್ ಟು ದಟ್ ಕಾಸ್ಟ್ ಇಲ್ವೋ ಅಂತ ಎಲ್ಲ ವೆರಿಫಿಕೇಶನ್ ಆದ್ಮೇಲೆ ಅವನು ಆರ್ ಎ ಕಳಿಸ್ತಾನೆ. ಸೊ ಆರ್ ಎ ಹೋಗಿದ ತಕ್ಷಣ ತಹಸೀಲ್ದಾರ್ ಹೋಗುತ್ತೆ, ಅಂಡ್ ಫೈನಲಿ ಇಟ್ ವಿಲ್ ರೀಚ್ ಟು ಡಿ ಸಿ ಆಫೀಸ್. ಓಕೆ, ಇಲ್ಲಿ ನೀವು ಯಾವುದೇ ತರ ನಿಮ್ ಇನ್ವಾಲ್ವ್ಮೆಂಟ್ ಇರಲ್ಲ, ನೀವು ಎಲ್ಲೂ ಇಲ್ಲಿ ತಿರ್ಗಾಡಂಗಿಲ್ಲ. ಇದೆಲ್ಲ ಥ್ರೂ ಪೋಸ್ಟ್ ಆಗುತ್ತೆ, ಥ್ರೂ ಫೈಲ್ಸ್ ಮೂವ್ ಆಗ್ತಿರುತ್ತೆ. ಸೊ ಯು ನೀಡ್ ಟು ಫಾಲೋ ಇಟ್, ಅದರ್ವೈಸ್ ದಿಸ್ ಪ್ರೋಸೆಸ್ ವಿಲ್ ಟೇಕ್ ಅರೌಂಡ್ 6 to 8 months. ಸೊ ದಟ್ ಐ ವಿಲ್ ಟೆಲ್ ಯು ಹೌ ಈ ಪ್ರೋಸೆಸ್ ಕ್ಯಾನ್ ಬಿ ಡನ್ ವೆರಿ ಫಾಸ್ಟ್. ಓಕೆ, ಮತ್ತೆ ಪೊಲೀಸ್ ವೆರಿಫಿಕೇಶನ್ಗೂ ಅಷ್ಟೇ, ನೀವು ಅಲ್ಲಿ ನಿಮ್ ಲೆಟರ್ ಬಂದಿದೆಯೋ ಇಲ್ವೋ ಅಂತ ವಿಚಾರಿಸ್ತಾ ಇರ್ಬೇಕು. ಸೊ ನೀವು ಎಸ್ ಪಿ ಆಫೀಸ್ ಅದು ವೆರಿಫಿಕೇಶನ್, ನೀವು ಲೋಕಲ್ ಪೊಲೀಸ್ ಸ್ಟೇಷನ್ ಇರುತ್ತಲ್ವಾ, ಅವ್ರು ಲೋಕಲ್ ಪೊಲೀಸ್ ಸ್ಟೇಷನ್ ನಿಮ್ಮ ಮನೆಗೆ ಬಂದು ವಿಸಿಟ್ ಮಾಡಿ ಏನೇ ಕ್ರೈಮ್ಸ್ ಇದೆಯಾ ಎಲ್ಲ ವಿಚಾರಿಸಿ, ಮತ್ತೆ ಅವರು ಅಪ್ರೂವ್ ಮಾಡಿ ಆ ಲೆಟರ್ ನ ಎಸ್ ಪಿ ಆಫೀಸ್ ಕಳಿಸ್ತಾರೆ. ಸೊ ಫ್ರಮ್ ಎಸ್ ಪಿ ಆಫೀಸ್ ಅಂಡ್ ದ ಡಿ ಸಿ ಆಫೀಸ್, ಆಲ್ ದಿಸ್ ಲೆಟರ್ಸ್ ವಿಲ್ ರೀಚ್ ಟು ದಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಹೋದ್ಮೇಲೆ ನಿಮ್ಮ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ. ಎಸ್, ದಿಸ್ ಕ್ಯಾಂಡಿಡೇಟ್ ಹ್ಯಾವ್ ಆಲ್ ದಿ ಯುನೋ ಇವೆಲ್ಲ ವೆರಿಫಿಕೇಶನ್ ಆದ್ಮೇಲೆ ನಿಮಗೆ ಒಂದು ಫೈಲ್ ಕ್ರಿಯೇಟ್ ಮಾಡಿ ನಿಮ್ ಪೂರ್ತಿ ಸರ್ವಿಸ್ ಆಗೋ ತನಕ ಆ ಫೈಲ್ ಅವರು ಮೇಂಟೈನ್ ಮಾಡಿರ್ತಾರೆ. ಸೊ ಅದನ್ನ ಸರ್ವಿಸ್ ಬುಕ್ ಅಂತಾನು ಹೇಳ್ತಾರೆ. ಸೊ ಈವನ್ ಇನ್ ಕೇಸ್ ಇನ್ ಸರ್ವಿಸ್ ಅಲ್ಲಿ ನೀವು ಇದ್ದಾಗ್ಲೂ ಏನೇ ಕೆಲವೊಮ್ಮೆ ಸಸ್ಪೆಂಡ್ ಆಗಿದ್ರೆ, ಕೆಲವೊಮ್ಮೆ ಇಲಿಗಲ್ ಥಿಂಗ್ಸ್ ಕರಪ್ಷನ್ ಮಾಡಿದ್ರೆ ಅದೆಲ್ಲ ಮೆನ್ಷನ್ ಆಗಿರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಸರ್ವಿಸ್. ಅಂಡ್ ಕಮಿಂಗ್ ಟು ದಿ ಡಿಪಾರ್ಟ್ಮೆಂಟ್ ರೀಚ್ ಆಗಿದ ತಕ್ಷಣ ಆರ್ಡರ್ ಕಾಪಿ ಇಶ್ಯೂ ಮಾಡ್ತಾರೆ ಅವರು. ಆ ಆರ್ಡರ್ ಕಾಪಿ ಥ್ರೂ ಪೋಸ್ಟ್ ಮುಖಾಂತರ ಹೋಗುತ್ತೆ. ಅಗೇನ್ ಪೋಸ್ಟ್ ಮುಖಾಂತರ ಹೋದ್ಮೇಲೆ ಅದು ನಿಮ್ ಕೈ ಸಿಗುತ್ತೆ. ಅಫ್ಕೋರ್ಸ್ ಓನ್ಲಿ 1 ವೀಕ್ ಕೊಡ್ತಾರೆ, ವಿದಿನ್ 1 ವೀಕ್ ಅಲ್ಲಿ ಜಾಯಿನ್ ಆಗಿ ಅಂತ. ಸಮ್ ಟೈಮ್ ಅಡ್ರೆಸ್ ನೀವು ಕೊಟ್ಟಿರ್ತಾರ ನಾನ್ ಡಿಸ್ಕ್ರಿಪ್ಟ್ ವಿಲೇಜ್ ಸಮ್ವೇರ್, ಇವನ್ ಕನೆಕ್ಟಿವಿಟಿ ಇಸ್ ಪ್ರಾಬ್ಲಮ್ ಅಂತ ಕಡೆ ನೀವು ದಯವಿಟ್ಟು ಅಡ್ರೆಸ್ ಕೊಡುವಾಗ ಯೋಚನೆ ಮಾಡಿ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಕರೆಸ್ಪಾಂಡೆನ್ಸ್ ಅಡ್ರೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಗಿವ್. So order copy will send to your address, and sometime it may delay by 2 weeks 3 weeks ಆಗಿರ್ಬೋದು, ಆ ತರ ಆಗುತ್ತೆ. ಸೊ ಅಲ್ಲೂ ಸಮಸ್ಯೆ ಇಶ್ಯೂ ಆಗುತ್ತೆ. ಅದಕ್ಕೆ ನೀವು ಯು ಶುಡ್ ಕೀಪ್ ಆಲ್ ದ ಎವಿಡೆನ್ಸ್ ವಿತ್ ಯು ಸ್ಟೇಟಿಂಗ್ ದಟ್ ಐ ಹ್ಯಾವ್ ರಿಸೀವ್ ದಿಸ್ ಪೋಸ್ಟ್ ಆಫ್ಟರ್ 10 days ಆಫ್ ದ ಡಿಸ್ಪ್ಯಾಚ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಅಂತ ನೀವು ಬರೆದು ಅವ್ರಿಗೆ ಒಂದು ಲೆಟರ್ ಕೊಡ್ಬೋದು. ಅಂಡ್ ಪೋಸ್ಟ್ ಮ್ಯಾನ್ ಬಂದಾಗ ಆ ಕಡೆ ಅವ್ರ ಕಡೆ ಬುಕ್ ಅಲ್ಲಿ ಸೈನ್ ಮಾಡ್ತಿರಲ್ಲ, ಅದನ್ನು ನೀವು ಇಮೇಜ್ ತಗೊಂಡು ಇಟ್ಕೊಳ್ಳಿ ಫಾರ್ ಅ ಸೇಫರ್ ಸೈಡ್ ಇಫ್ ಯು ಆರ್ ಗೆಟಿಂಗ್ ದಿ ಪೋಸ್ಟ್ ಡಿಲೇಡ್. ಆಯ್ತಾ? ಅದಾದ್ಮೇಲೆ ಇನ್ ಕೇಸ್ ಕೆಲವೊಬ್ರು ಯಾರನ್ನ KS ಗೊತ್ತಿದ್ರೆ ಅಥವಾ UPSC ಮೇನ್ಸ್ ಗೊತ್ತಿದ್ರೆ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಎಕ್ಸ್ಟೆನ್ಷನ್ ತಗೊಳ್ಬಹುದು. ಸೊ ಇಟ್ ಹ್ಯಾಸ್ ಎಕ್ಸ್ಟೆನ್ಷನ್ ಟು ಆಲ್ಮೋಸ್ಟ್ 1 to 3 months. So that with a request you can later join, but it is always good to join very early. So ಬಹಳಷ್ಟು ಬೇಗ ನೀವು ಜಾಯಿನ್ ಆದ್ರೆ ಸೊ ನಿಮ್ಗೆ ಸರ್ವಿಸ್ ಕೌಂಟ್ ಆಗುತ್ತೆ. ಜಾಯಿನಿಂಗ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಡೇಟ್ ಆಫ್ ಸರ್ವಿಸ್. So these are the very important aspects. I have shared this with you. Hope things are cleared. So last but not the least,